ಹೆಲೋ ಫ್ರೆಂಡ್ಸ್, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೆಲ್ಕಮ್ ಟು ಅವರ್ ಅಶ್ವಿನಿ ವ್ಲಾಗ್ಸ್. ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರ್ತೀರಾ ಏನಿರ್ಬೋದು ಇವತ್ತೊಂದು ವ್ಲಾಗ್ ಅಂತ. ಸೊ ಇವತ್ತು ವ್ಲಾಗ್ ಬಂದ್ಬಿಟ್ಟು ನನ್ನ ಇಂಟ್ರೊಡಕ್ಷನ್ ಮತ್ತು ನಮ್ಮನೆ ಮಕ್ಕಳು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಫಸ್ಟ್ ನನ್ನ ಇಂಟ್ರೊಡಕ್ಷನ್ ಏನಂದರೆ, ನನ್ನ ಹೆಸರು ಹರ್ಷವೇಣಿ. ನಾನು ಫೈನಲ್ ಇಯರ್ ಸೆಮ್ ಮುಗ್ದಿದೆ, ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಫುಲ್ ಆಗಿಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆಲ್ಸೋ ನನ್ನ ಹಾಬೀಸ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತೀನಿ, ತುಂಬ ಅಂದರೆ ತುಂಬ ಹಾರರ್ ಮೂವೀಸ್ ನೋಡ್ತಾ ಇರ್ತೀನಿ. ಆಮೇಲೆ ನನ್ನ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಮನೇಲಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ನನ್ನ ಫ್ಯಾಮ್ ಜೊತೆ. ನನಗೆ ಪೀಸ್ ಪ್ಲೇಸಸ್ ಅಂತ ಅಂದರೆ ಟೆಂಪಲ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಇಲ್ಲಿ ಪಾರ್ಕ್ ಅದು ಇದಕ್ಕೆಲ್ಲ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಸೊ ನಾನು ಓದಿದ್ದೆಲ್ಲ ಮೈಸೂರಲ್ಲಿ, ಇಂಜಿನಿಯರಿಂಗ್ ಎಲ್ಲ ನಾನು ಓದಿದ್ದು ಮೈಸೂರಲ್ಲಿ, ಹಾಸ್ಟೆಲಲ್ಲಿ ಇದ್ದೆ. ಇವಾಗ ಇಂಟರ್ನ್ಶಿಪ್ ಮಾಡಬೇಕಂತಲೇ ನಾನು ಬ್ಯಾಂಗ್ಳೂರಿಗೆ ಬಂದಿರೋದು. ಸೊ ಮನೇಲೇ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಓಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ, ಹೆಂಗಿದ್ರು ನನಗೆ ಅದು ಐಡಿಯಾ ಇತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ನನ್ನ ಚಾನಲಲ್ಲಿ ಎಲ್ಲ ಥರ ಚಾಲೆಂಜಸ್ಸು ನಾನು ಮಾಡ್ತೀನಿ. ನಿಮ್ಗೇನಾದ್ರು ತುಂಬ ಕ್ರೇಜಿಯಸ್ಟ್ ಚಾಲೆಂಜಸ್ ಏನಾದ್ರು ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಈವನ್ ಏನಾದರೂ ನಿಮಗೆ ಪುರಾತನ ದೇವಸ್ಥಾನಗಳು ಗೊತ್ತಿದ್ರು ಪ್ಲೀಸ್ ನೇಮ್ಸ್ನ ಕಮೆಂಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಇದು ನನ್ನ ಇಂಟ್ರೊಡಕ್ಷನ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷವಿನಿ ವ್ಲಾಗ್ಸ್. ಇನ್ನು ನಮ್ಮ ಮನೆ ಮಕ್ಳು ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಳು ನೋಡಿ, ಡಾಗ್ ಹೆಂಗ್ ಸಿಕ್ಕಲ್ಲು, ಯಾವ ತರ ಸಿಕ್ಕಲ್ಲು, ಯಾವ ಸಿಚುವೇಶನ್ ಅಲ್ಲಿ ಇದ್ಲು ಅಂತ ನಿಮಗೆ ನನಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಳೇ ಬಬ್ಬಲು. ಹಾಯ್ ಮಾಡು. ಹಾಯ್ ಹಾಯ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಓಕೆ, ಇವಳು ಸಿಕ್ಕಿದ್ದು ಕೆಂಗೇರಿದು ಬನ್ಸಿಪಾಳ್ಯ ಹತ್ರ. ಅಂದರೆ ಆ ಟೈಮಲ್ಲಿ ತುಂಬ ಮಳೆ ಬರ್ತಾ ಇತ್ತು. ನಮ್ಮಮ್ಮ ಅದೇ ರೋಡಲ್ಲಿ ಹೋಗ್ತಾ ಇದ್ರು. ಸೊ ಏನೋ ನಳ್ಳೋ ಸೌಂಡ್ ಬರ್ತಾ ಇತ್ತು, ಕುಯ್ 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 ಅಂತ. ಸೊ ಅಮ್ಮ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ನೋಡಿದ್ರು ಚಿಕ್ಕ ಮೋರಿ. ಆ ಮೋರಿ ಒಳಗೆ ಇನ್ನೂ ಚಿಕ್ಕ ಮರಿ 4 ವರ್ಷದ ಹಿಂದೆ ಮೋರಿ ಒಳಗೆ ನಳ್ಕೊಂಡು ಸತ್ತೋಗ್ತಾ ಇದ್ಲು. ಅವಾಗ ಆ ಟೈಮಲ್ಲಿ ನಮ್ಮಮ್ಮ ಹೋಗಿ ಚೆಕ್ ಮಾಡಿದ್ಕೆ ನೋಡಿ ಆ ಟೈಮಲ್ಲಿ ಚೆಕ್ ಮಾಡಿದ್ಕೆ ನಮ್ಮಮ್ಮ ಸಿಕ್ಕಿದ್ಲು. ಫುಲ್ಲು ಮೈಯೆಲ್ಲ ಬೆಂಡಾಗ್ಬಿಟ್ಟಿತ್ತು, ಫುಲ್ಲು ಕಣ್ಣೆಲ್ಲ ಮೇಲೆ ಹೋಗ್ಬಿಟ್ಟು ಇದು ಊಟ ಇಲ್ಲದೆ ಎಲ್ಲ ಇದಾಗ್ಬಿಟ್ಟಿದ್ಲು. ಆಮೇಲೆ ನಮ್ಮಮ್ಮ ಬಿಸಿ ಅಲ್ಲೇ ಕ್ಯಾಂಡಿಮೆನ್ಸ್ ಹತ್ರ ಒಂದು ಲೋಟ ಹಾಲು ತೊಗೊಂಡು ಆಮೇಲೆ ಇವಳಿಗೆ ಕೊಟ್ಟಿದ್ದಾಯಿತು. ಆವಾಗ ಸ್ವಲ್ಪ ಸುಧಾರಿಸ್ಕೊಂಡು ನಾವು ಎತ್ಕೊಂಡು ಹೋಗೋಣ ಅಂತ ಅಂದರೆ ಅದು ಒಂದು ಪ್ರಾಬ್ಲಮ್. ಯಾಕೆಂದರೆ ನಾವು ಆ ಟೈಮಲ್ಲಿ ಅಪಾರ್ಟ್ಮೆಂಟಲ್ಲಿದ್ವಿ. ಅಲ್ಲೆಲ್ಲ ನಾಯಿಗಳಿಗೆ ಯಾವುದೇ ಪ್ರಾಣಿಗಳಿಗೂ ಪರ್ಮಿಷನ್ ಇರಲಿಲ್ಲ ಅಲ್ಲಿ. ಆ ಜೋರು ಮಳೆಯಲ್ಲಿ ಅದಿನ್ನೂ ಚಿಕ್ಕ ಮರಿ. ನಮ್ಮಮ್ಮ ಅದನ್ನು ವೇಲ್ಗೆ ಹಾಕ್ಕೊಂಡು ಸುತ್ತಕೊಂಡು ವ್ಯಾನಿಟಿ ಬ್ಯಾಗ್ ಒಳಗಡೆ ತೊಗೊಬಂದರು. ಹಾಗೆ ಅಪಾರ್ಟ್ಮೆಂಟಲ್ಲಿ ಇದ್ವಲ್ಲ ಅವಾಗ ನಮ್ಮಮ್ಮ ಬರಬೇಕಾದ್ರೆ ಕೆಳಗಡೆ ಸೆಕ್ಯೂರಿಟಿ ಇದ್ದರು. ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ವ್ಯಾನಿಟಿ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಬಂದರು. ಅದು ಬಂದಿದ ತಕ್ಷಣವೇ ನಮಗೆ ಫುಲ್ ಖುಷಿ ಆಯಿತು. ಖುಷಿ ಆದ್ರೂ ಎಲ್ಲೋ ಒಂದು ಕಡೆ ಅಮ್ಮ ಎಲ್ಲಿ ಪರ್ಮಿಷನ್ ಇಲ್ವಲ್ಲ ನಮಗೆ, ಯಾಕಮ್ಮ ಬೇಡ ಅಂತ ಹೇಳಿದ್ವಿ. ಆಗ ಅಮ್ಮ ಅಂದರು, ನಿಮ್ಮನ್ನ ಯಾರು ಏನಾದರೂ ಅಂದರೆ ನಾವು ಬಿಟ್ಬಿಡೋಕ್ಕಾಗುತ್ತಾ? ಇಲ್ಲ ಅಲ್ವಾ, ಅದು ಹಾಗೆ ಇರಲಿ ಬಿಡು, ಓನರ್ ಖಾಲಿ ಮಾಡಿಸಿದ್ರೆ ಮಾಡೋಣ, ಇರೋಷ್ಟು ದಿನ ಇರೋಣ. ಆಗ ಬಬ್ಲುಗೆ ಮಗಳು ಮೆತ್ತಗೆ ಬೊಗ್ಳು, ಜೋರಾಗಿ ಬೊಗ್ಳು ಬೇಡ, ಓನರ್ ಖಾಲಿ ಮಾಡಿಸ್ಬಿಡ್ತಾರೆ ಅಂತ ಹೇಳಬೇಕಾದ್ರೆ ಅವಳು ಆ ಮಾತನ್ನು ಅರ್ಥ ಮಾಡಿಕೊಂಡು, ನಾವು ಹೇಳ್ತೀವಿ ಪ್ರಾಣಿಗಳಿಗೆ ಏನೂ ಅರ್ಥ ಆಗಲ್ಲ, ಅದಕ್ಕೆ ಫೀಲಿಂಗ್ಸ್ ಇರಲ್ಲ ಅಂತ. ಅದನ್ನು ಹೆಂಗೆ ಅರ್ಥ ಮಾಡ್ಕೊಂಡ್ಲು ಅಂತಂದರೆ, ಓಕೆ ಅಮ್ಮ ಹೇಳ್ತಾ ಇದ್ದಾರೆ, ಹಿಂಗೆ ಅಕ್ಕ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಮೆತ್ತಗಾಗ್ಬಿಡೋಳು. ಇವಾಗಲೂ ನಾವೆಲ್ಲರೂ ಆಚೆ ವಾಕಿಂಗ್ ಅಂತ ಕರ್ಕೊಂಡು ಹೋದರೆ ನಾಯಿಗಳನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ಲು. ಅವಳಿಗೆ ನಾನೇ ನಾಯಿ ಅಂತಲೇ ಗೊತ್ತಿಲ್ಲ ಅನ್ಸುತ್ತೆ. ಅವಳು ಚಿಕ್ಕದ್ರಲ್ಲಿ ಎಷ್ಟು ಕ್ಯೂಟಾಗಿದ್ಲು, ಅದ್ರ ಫೋಟೋಸ್ ವೀಡಿಯೋಸ್ ಇದೆ, ಆ ಕ್ಲಿಪ್ನ ಹಾಕ್ತೀನಿ, ನೀವು ನೋಡ್ಕೊಬನ್ನಿ. ಇನ್ನೊಬ್ಬ ನಮ್ಮನೆ ಮಗ ಗುಂಡ ಇದ್ದಾನೆ, ತೋರಿಸ್ತೀನಿ. ಇಲ್ಲಿ ಇವನೇ. ನೋಡಿ ಇವ್ನು ಹೆಂಗ್ ಸಿಕ್ತಾ, ಯಾವ ಸಿಚುವೇಶನ್ ಅಲ್ಲಿ ಸಿಕ್ತಾ ಅಂತ ನಿಮ್ಗೆ ಹೇಳ್ತೀನಿ. ಮೀಟರ್ ಬೇಕು, ಮೀಟರ್. Few moments later. ಸೇರ್ಕೊಂಡು ತಗ್ಗುದ್ರು ಅಮ್ಮ ಬಿಟ್ರೆ ಇವನ್ನ ಯಾರೂ ಅವಾಯ್ಡ್ ಮಾಡಕ್ಕಾಗಲ್ಲ. ಎಷ್ಟು ಕ್ಯೂಟ್. ಇನ್ನೂ 1 ವರ್ಷ ಆಗಿಲ್ಲ ಇವನಿಗೆ, ಆದ್ರೂ ಎಷ್ಟು ಆಕ್ಟಿವ್ ಅಂದ್ರೆ ಅಪ್ಪ.
ನಮ್ಮ ಗುಂಡು ಹೆಂಗೆ ಸಿಕ್ಕಿದ್ದ ಅಂತ ಅಂದರೆ ರಾಮಚಂದ್ರ ಸಾಯಿಬಾಬಾ ಟೆಂಪಲ್ ಹತ್ರ ಖಾಲಿ ರೋಡ್ ಇದೆ, ಅಲ್ಲಿ ಸಿಕ್ಕಿದ್ದವನು. ನಮ್ಮಮ್ಮ ಮತ್ತು ನನ್ನ ತಮ್ಮ ಸ್ಕೂಟಿಲಿ ಹೋಗ್ತಿರ್ಬೇಕಾದ್ರೆ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಕುಯ್ ಕುಯ್ ಅಂತ ನೋಡಿದಾಗ ನಾವು ಇನ್ನೂ ಚಿಕ್ಕ ಮರಿ, 1 ತಿಂಗಳು ಮರಿ ಅಂತೆ. ಸೊ ಆಮೇಲೆ ಆಯಿತು ಅಂದ್ಬಿಟ್ಟು ಬಿಸ್ಕೆಟ್ ಹಾಕಿದ್ರು. ಅದಾದಮೇಲೆ ಇವರು ಬಿಟ್ಟಾಗ ಇವ್ರ ಹಿಂದೆನೇ ಓಡಿ ಬರ್ತಿತ್ತಂತೆ. ಆಮೇಲೆ ಥಿಂಕ್ ಮಾಡಿದ್ರು ಅಲ್ಲೇ, ಆಲ್ರೆಡಿ ಮನೇಲಿ ತುಂಬಾ ಇದ್ದಾವೆ, ಇದು ಆದರೆ ತುಂಬ ನಾಯ್ಸ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಹಿಂದೆನೇ ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಹೆಂಗೋ ಕ್ಯೂಟಾಗೂ ಇದ್ದ. ನನ್ನ ತಮ್ಮ ಏನು ಮಾಡಿದೆ, ಎತ್ಕೊಂಡು ಮನೆಗೆ ಬಂದ. ಅವಾಗ ಇನ್ನು ಚಿಕ್ಕ ಮರಿ ಆಗಿರೋದ್ರಿಂದ ಹೆಂಗೋ ಸೈಲೆಂಟ್ ಆಗಿದ್ದ. ಆಮೇಲೆ ನಮ್ಮ ಪಿಕ್ಚರ್ ಸ್ಟಾರ್ಟ್ ಆಯಿತು. ಹೆಂಗೆ ಅಂದರೆ ಫುಲ್ಲು ಅವನು ಆ್ಯಕ್ಟಿವ್, ಎಷ್ಟು ಬೊಗಳುತ್ತಿದ್ದ ಅಂದರೆ ಎಲ್ಲ ಇಡೀ ಏರಿಯಾಗೆ ಕೇಳಿಸ್ತಿತ್ತು. ಆಮೇಲೆ ತುಂಬ ಕಂಪ್ಲೇಂಟ್ಸ್ ಕೂಡ ಬಂತು ಅವನ ಮೇಲೆ. ಆಮೇಲೆ ನಮ್ಮಮ್ಮ ಅವ್ರ ಫ್ರೆಂಡ್ ಮನೆಗೆ ಕೊಟ್ಟರು. 1 ವಾರನೂ ಇರಲಿಲ್ಲ, ಫುಲ್ಲು ರೋದನೆ ಕೊಟ್ಟಿದ್ದಂತೆ. ಅವ್ನ ಫೇವ್ರೆಟ್ ನಾನ್ ವೆಜ್ಜು ಬಿಟ್ಬಿಟ್ಟಿದ್ದ, ಹಾಲು ಕುಡಿತಿಲ್ಲ, ಊಟನೂ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ಸು. ಇವಾಗ ನೀವೇನಾದರೂ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾವೇ ನಿಮ್ಮ ಮನೆಗೆ ಬಂದು ಬಿಡ್ತೀವಿ ಅಂತಲೂ ಹೇಳಿದರು. ಆಮೇಲೆ ಬಂದಾದ್ಮೇಲೆ ಕೂಡ ಸ್ವಲ್ಪ ಕುಯ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆಲ್ಲ ಆಪ್ರೇಷನ್ ಎಲ್ಲ ಆಯಿತು. ಇವಾಗ ಫುಲ್ ಹೆಲ್ತಿಯಾಗಿ ಚೆನ್ನಾಗಿದ್ದಾನೆ. ನೋಡಿದ್ರಲ್ಲ ನೀವೇನೇ ಆಗಲಿ ಹೆಂಗಿದ್ದ, ತಕ ಅಂತ ಕುಣಿತಾ ಇದ್ದ ಅಂತ. ಈ ಇಯರ್ದು ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ಪಟಾಕಿ ಸೌಂಡ್ಗೆ ತಕ ಅಂತ ಕುಣ್ಕೊಂಡು ಫುಲ್ ಆ್ಯಕ್ಚುಲಿ ಕಂಪ್ಲೇಂಟ್ಸು ಬಂತು. ನಮ್ಮ ಗುಂಡು ಏನು ಮಾಡಿದ್ರು ಕ್ಯೂಟು, ಇವರಿಬ್ರು ಏನು ಮಾಡಿದ್ರು ನಮ್ಮ ಮನೆ ಮಕ್ಕಳು. ನೋಡಿ ಬಬ್ಲು ಅವಾಗಿಂದ ಏನು ಮಾಡ್ತಿರ್ಬೋದು, ಬಿಸಿಲು ಕಾಯ್ಕೊಂಡು ನೋಡಿ ಇಲ್ಲಿ ನೋಡಿ ಬಬ್ಲು. ಇದು ನಂದು ಮತ್ತೆ ನಮ್ಮ ಮನೆ ಮಕ್ಕಳು ಇಂಟ್ರೊಡಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಹೊಸ ಬ್ಲಾಗ್ ಮಾಡ್ತೀನಿ ಅಷ್ಟೇ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.